ಹಾಯ್ ಎವ್ರಿವನ್, ವೆಲ್ಕಮ್ ಟು ಚಿತ್ರಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾವಿವತ್ತು ಮಂಗಳೂರು ಸ್ಟೈಲಲ್ಲಿ ತವಾ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ನಾನಿವತ್ತು ತವಾ ಫಿಶ್ ಫ್ರೈ ಮಾಡಲಿಕ್ಕೆ ಬಂಗುಡೆ ಮೀನು ತಗೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸನ್ನ 5 to 10 ಮಿನಿಟ್ಸ್ ನೆನೆಸಿಟ್ಕೊಳ್ಳೋಣ ಹಾಟ್ ವಾಟರ್ ಹಾಕಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮೆಂತೆ, ಕಾಳುಮೆಣಸು ಇಷ್ಟನ್ನು ಲೈಟಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಮಸಾಲೆ ರೆಡಿ ಮಾಡಿಟ್ಕೊಳ್ಳೋಣ. ಆಲ್ರೆಡಿ ನೆನೆಸಿಟ್ಕೊಂಡಿರುವ ಬ್ಯಾಡಗಿ ಮೆಣಸು, ಜೀರಿಗೆ, ಮೆಂತೆ, ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ನೆನೆಸಿಟ್ಕೊಂಡಿರುವ ಬ್ಯಾಡಗಿ ಮೆಣಸಿನ ನೀರು ಹಾಕ್ಕೊಂಡು ಇದನ್ನ ರುಬ್ಬಿಟ್ಕೊಳ್ಳೋಣ. ಇವಾಗ ಮಸಾಲೆ ರೆಡಿ ಇದೆ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಶ್ಶಿಗೆ ಈ ಮಸಾಲೆನ ಅಪ್ಲೈ ಮಾಡಬೇಕು. ಮಸಾಲೆಗೆ ಉಪ್ಪು ಕಮ್ಮಿ ಆಗಿದ್ರೆ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ಶಿಗೆ ಈ ಮಸಾಲೆನ ಅಪ್ಲೈ ಮಾಡುವಾಗ ಸ್ವಲ್ಪ ತಿಕ್ಕಾಗೆ ಅಪ್ಲೈ ಮಾಡಿಕೊಳ್ಬೇಕು. ಫಿಶ್ಶಿಗೆ ಮಸಾಲೆ ಅಪ್ಲೈ ಮಾಡಿ ಆಗಿದೆ. ಈ ಫಿಶ್ನ 1/2 hour ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಕಾದ ಮೇಲೆ ಫಿಶ್ನ ಹಾಕ್ಕೊಳ್ಳೋಣ. ಇವಾಗ ಫಿಶ್ ಒಂದು ಸೈಡ್ ಫ್ರೈ ಆಗಿದೆ, ತಿರುಗಿಸಾಕೊಳ್ತಾ ಇದ್ದೀನಿ. ತಿರುಗಿಸಾಕೊಂಡ್ಮೇಲೆ ಇದಕ್ಕೆ ಲೈಟಾಗಿ ಮಸಾಲೆನ ಅಪ್ಲೈ ಮಾಡಬೇಕು. ಇವಾಗ ಇಲ್ಲಿ ಫ್ಲೇವರ್ಗೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೀನು ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು, ಕಮ್ಮಿ ಆದರೆ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಸೈಡ್ ಕೂಡ ಫ್ರೈ ಆಗಿದೆ, ಟರ್ನ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.